ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಅಂತಂದರೆ ಮೋಸ್ಟ್ ವೇಟೆಡ್ ಸಿನಿಮಾ. ಸೊ ಮ್ಯಾಕ್ಸ್ ಚಿತ್ರದ ಟೀಸರ್ ಬಿಡುಗಡೆ ಮಾಡಿದ್ದಾರೆ. ಟೀಸರ್ ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ, ಬಟ್ ಆದರೂ ಕೂಡ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಜೊತೆಗೆ ಆ್ಯಕ್ಷನ್ ಪ್ಯಾಕ್ಡ್ ಒಂದು ಟೀಸರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯೂನಿವರ್ಸಲ್ ಟೀಸರ್ ಬಿಟ್ಟಿದ್ದಾರೆ. ಸೊ ಅಂದರೆ ಪ್ಯಾನ್ ಇಂಡಿಯಾ ಏನು ಲ್ಯಾಂಗ್ವೇಜ್ ಇದ್ದಾವೆ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಎಲ್ಲ ಸೇರಿ ಒಂದು ಇಂಗ್ಲೀಷ್ ಟೀಸರ್ ಅಂತಲೇ ಹೇಳ್ಬೋದು. ಸೊ ಯೂನಿವರ್ಸಲ್ಲಾಗಿ ಒಂದೇ ಟೀಸರ್ ಬಿಟ್ಟಿದ್ದಾರೆ ಫಸ್ಟ್. ಬಟ್ ಟೈಟಲ್ ಟೀಸರ್ ಬಂದು 5 ಭಾಷೆನಲ್ಲೂ ಬಿಟ್ಟಿದ್ರು, ಬಟ್ ಇದನ್ನು ಓನ್ಲಿ ಇಂಗ್ಲೀಷಲ್ಲಿ ಬಿಟ್ಟಿದ್ದಾರೆ, ಅಂದರೆ ಯೂನಿವರ್ಸಲ್ ಟೀಸರ್ ಆಗಿಬಿಟ್ಟಿದ್ದಾರೆ. ಬಟ್ ಅದೇ ತುಂಬ ಚಿಕ್ಕದಾಯಿತು ಗುರು. ಟೈಟಲ್ ಟೀಸರೇ ತುಂಬ ದೊಡ್ಡದಾಗಿತ್ತು, ಬಟ್ ಇದು ಮೇನ್ ಟೀಸರು, ಅಫಿಷಿಯಲ್ ಟೀಸರು. ಸೊ 1 ನಿಮಿಷ 6 ಸೆಕೆಂಡ್ ಇದೆ. ಸೊ 1 ನಿಮಿಷ ಅಂತಲೇ ತೊಗೊಬೇಕಾದ್ರೆ ಟೈಟಲ್ ಕಾರ್ಡ್ ಅದು ಬರುತ್ತೆ. ಬಟ್ 1 ನಿಮಿಷ ಟೀಸರ್ ಅಂತ ನಿಜವಾಗ ನನ್ನ ಪ್ರಕಾರ ತುಂಬ ಕಡಿಮೆ ಆಯಿತು. ಸೊ ಅಟ್ಲೀಸ್ಟ್ ಒಂದು 3 ಮಿನಿಟ್ಸ್ ಆದರೂ ಇರಬೇಕಾಗಿತ್ತು ಅಂತ ನನ್ನೊಂದು ಅನಿಸಿಕೆ. ಅದನ್ನೇ ನಾನು ನಿರೀಕ್ಷೆ ಮಾಡ್ತಾಯಿದ್ದೆ, ಒಂದು 3 ನಿಮಿಷ ಬರುತ್ತೆ ಅಂತ. ಬಟ್ 1 ನಿಮಿಷನಾ, ಅದು ಮ್ಯಾಕ್ಸ್ ಇಷ್ಟು ವರ್ಷಗಳಿಂದ ಕಾಯ್ಕೊಂಡು ಕೂತಿದ್ದಾರೆ. 2 ವರ್ಷ ಆಯಿತು ಆಲ್ಮೋಸ್ಟು. ಸೊ ವಿಕ್ರಾಂತ್ ರೋಣ ಬಂದು ಇನ್ನೂ 1 ನಿಮಿಷ ಟೀಸರ್ ಬಿಡ್ತಾರೆ ಅಂತ ನಿಜವಾಗ್ಲೂ ಬೇಜಾರಾಯಿತು. ಬಟ್ ಟೀಸರ್ ಬಗ್ಗೆ ಮಾತಾಡಿದ್ರೆ ನನಗೆ ತುಂಬ ಇಷ್ಟ ಆಗಿದ್ದು ಮ್ಯೂಸಿಕ್ಕು, ಅಜ್ನೀಶ್ ಲೋಕನಾಥ್ ಅವ್ರದ್ದು. ಸೊ ಅದು ಬಿಟ್ಟರೆ ಆ್ಯಕ್ಷನ್ ಸೀಕ್ವೆನ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ ನೋಡ್ತಾ ಇದ್ರೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಬಂದಂಥ ಒಂದು ಸ್ಟೆಪ್ ಬರುತ್ತೆ, ಒಂದು ಜಾತ್ರೆಯಲ್ಲಿ ಏನೋ ಮೇ ಬಿ ಒಂದು ಸಾಂಗ್ ಇದೆ ಅಂತ ಅನಿಸುತ್ತೆ. ಸೊ ಅದು ಸ್ಟೆಪ್ ಸಖತ್ತಾಗಿ ಇಷ್ಟ ಆಯ್ತು ನನಗೆ. ಪಕ್ಕ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಅನಿಸುತ್ತೆ ನೋಡ್ತಾ ಇದ್ರೆ. ಸೊ ನೋಡ್ಬೇಕು. ಆ್ಯಂಡ್ ವರಲಕ್ಷ್ಮಿ ತಮಿಳು ಇವರು ಮಗಳು ಅಂತ, ಶರತ್ ಕುಮಾರ್ ಅವ್ರ ಮಗಳಿದ್ದಾರೆ. ಆ್ಯಂಡ್ ಇವರು ಯಾರಪ್ಪ, ಸುನಿಲ್ ತೆಲುಗು ಆ್ಯಕ್ಟರ್ ಇದ್ದಾರಲ್ಲ, ಪುಷ್ಪದಲ್ಲಿ ಮಾಡಿದಾರಲ್ಲ ಅವರು. ಸೊ ಕಾಮಿಡಿ ಆ್ಯಕ್ಟ್ರು. ಸೊ ಆಮೇಲೆ ಅವ್ರು ಮೇನ್ ಹೀರೋ ಕೂಡ ಮಾಡಿದ್ರು. ಸೊ ಇವಾಗ ಮೇ ಬಿ ಇದರಲ್ಲಿ ಲೀಡ್ ರೋಲಲ್ಲಿ ಇದ್ದಾರೆ ಅಂತ ಅನಿಸುತ್ತೆ, ಸೊ ವಿಲನ್ ಆಗಿ. ಸೊ ಅದು ಇವರು ಯಾರು, ಫಹದ್ ಫಾಸಿಲ್ ಅವರು ಇದ್ದಾರೆ ಅಂತ ಇದ್ರು. ಬಟ್ ಅದು ಎಲ್ಲೂ ಕಾಣಿಸಿಲ್ಲ ಅವ್ರದ್ದು ಒಂದು ಪೋರ್ಷನ್ ಇದರಲ್ಲಿ. ಬಟ್ ಮೇ ಬಿ ಅವರ ಒಂದು ಪ್ಲೇಸಿಗೆ ಇವರು ಬಂದಿದ್ದಾರೆ ಅಂತ ಅನಿಸುತ್ತೆ, ಆ್ಯಕ್ಟರ್ ಸುನಿಲ್ ಅವರು. ಸೊ ತೆಲುಗುನವರು. ಸೊ ಅವರು ಮೇನ್ ವಿಲನ್ ಆಗಿ ಕಾಣಿಸ್ಕೊತಿದ್ದಾರೆ ಅಂತ ನನಗೆ ಅನಿಸುತ್ತೆ ಈ ಒಂದು ಸಿನಿಮಾದಲ್ಲಿ, ಸೊ ಮ್ಯಾಕ್ಸಲ್ಲಿ. ಸೊ ಅವ್ರದ್ದು ಒಂದು ಪ್ರೆಸೆನ್ಸ್ ಸಿನಿಮಾದಲ್ಲಿ ಸಿಗುತ್ತೆ. ಸೊ ಅದಾದಮೇಲೆ ಕನ್ನಡದ ಆ್ಯಕ್ಟರ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೊ ಅದೇ ಮೊದಲೇ ಹೇಳ್ದಂಗೆ ಪಕ್ಕ ಒಂದು ಆ್ಯಕ್ಷನ್ ಸಿನಿಮಾ ಅಂತ ಕಾಣಿಸುತ್ತೆ. ಸೊ ಇನ್ನು ಸಿನಿಮಾಟೋಗ್ರಫಿ ವಿಜುವಲ್ಸ್ ಬಗ್ಗೆ ಮಾತಾಡಿದ್ರೆ ಡೀಸೆಂಟ್ ಆಗಿದೆ. ಸೊ ಅಂತ ವಾವ್ ಅಂತ ಏನು ಅನ್ನಿಸ್ಲಿಲ್ಲ. ಬಟ್ ಸುದೀಪ್ ಸರ್ ಅವರ ಎಂಟ್ರಿ ಇದೆಯಲ್ಲ, ಸೊ ಒಂದು 2 ಕೈಯಲ್ಲಿ ಒಂದು ತಲವಾರು ಹಿಡ್ಕೊಂಡು ಬರೋದು, ಸೊ ಅದೊಂದು ಸ್ವಲ್ಪ ಚೆನ್ನಾಗಿ ಅನಿಸ್ತು, ಮಾಸಾಗಿ ಅನಿಸ್ತು. ಬಟ್ ಅದು ಸುಮಾರು ಜನ ಅನ್ಬೋದು ಇವ್ರದ್ದು ಸಲಾರ್ ಇವ್ರದ್ದು ಬಂದಿದೆಯಲ್ಲ, ಸೊ ಅದು ಸ್ವಲ್ಪ ಸಿಮಿಲರ್ ಆಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಇವಾಗ ಸುಮಾರು ಜನ ಕಂಪೇರ್ ಮಾಡ್ತಿದ್ದಾರೆ ಅದು ಯಾವುದೋ ಕ್ರ್ಯಾಕ್ ಸಿನಿಮಾ ಅಂತ. ನಾನಂತೂ ಆ ಕ್ರ್ಯಾಕ್ ಸಿನಿಮಾ ನೋಡಿಲ್ಲ, ತೆಲುಗುದು ರವಿತೇಜದು. ಸೊ ಅದು ರಿಮೇಕು ಅಂತ ಕೆಲವು ಹೀರೋಗಳ ಫ್ಯಾನ್ಗಳು ಇದನ್ನು ಸುಮ್ಮನೆ ಟ್ವಿಟರಲ್ಲಿ ಹಬ್ಬಿಸ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಅದು ಸುಮ್ಮನೆ ಏನಕ್ಕೆ ಈ ಥರ ಒಂದು ನೆಗೆಟಿವ್ ಪಬ್ಲಿಸಿಟಿ ಮಾಡ್ತಾರೋ ದೇವರನಿಗೂ ಗೊತ್ತಿಲ್ಲ. ಸೊ ಯಾರು ಫ್ಯಾನ್ಸ್ ಅಂತ ಹೇಳಲಿಕ್ಕೆ ಹೋಗಲ್ಲ ನಾನು. ಬಟ್ ಈ ಥರದೊಂದು ಸಿನಿಮಾ ಬರ್ತಿದೆ ಅಂತಂದರೆ ಸೊ ಇಲ್ಲಿಂದ ಇಲ್ಲಿಗೆ ಸುಮ್ಮನೆ ಲಿಂಕ್ ಮಾಡ್ತಾರೆ. ಬಟ್ ಅದೆಲ್ಲ ಅನಾವಶ್ಯಕ ಅಂತ ನಂಗೆ ಅನಿಸುತ್ತೆ. ಯಾಕಂತಂದರೆ ಇವಾಗ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು, ರಿಮೇಕ್ ಅಥವಾ ಇನ್ಸ್ಪಿರೇಷನ್ನು ಏನು ಬೇಕಾದ್ರೂ ಅನ್ಬೋದು. ಸೊ ಇವಾಗ ಉಗ್ರಂ ತೊಗೊಂಡೇ ಸಲಾರ್ ಅಂತ ಹೇಳ್ಬೋದಲ್ಲ, ಬಟ್ ಅದನ್ನು ಆಲ್ಟ್ರ್ ಮಾಡಿದ್ದಾರೆ. ಸೊ ಅವ್ರವ್ರ ನೇಟಿವಿಟಿಗೆ ತಕ್ಕಂಗೆ ಸ್ಕೇಲ್ ಇದರಲ್ಲಿ ತುಂಬ ಚೇಂಜಸ್ ಮಾಡಿದ್ದಾರೆ. ಸೊ ಅದನ್ನು ಸುಮ್ಮನೆ ನಾವು ರೀಮೇಕು ಅದು ಇದು ಅಂತ ಅನ್ನೋದು ನನ್ನ ಪ್ರಕಾರ ತಪ್ಪು. ಸೊ ಅವ್ರಿಗೆ ಗೊತ್ತಿದೆ, ಸುದೀಪ್ ಸರ್ ಏನು ಸುಮ್ಮನೆ ಸಾಮಾನ್ಯ ನಟ ಅಲ್ಲ. ಸೊ ಏನು ಮಾಡ್ತಾಯಿದ್ದೀನಿ, ಏನು ಮಾಡಬೇಕು, ಏನು ಕೊಟ್ಟರೆ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋದು ಗೊತ್ತಿದೆ ಅವ್ರಿಗೆ. ಸೊ ಅದನ್ನು ಮಾಡ್ತಿದ್ದಾರೆ. ಸುಮ್ಮನೆ ಬ್ಯಾಡ್ದಾಗಿ ಸುಮ್ಮನೆ ಅನ್ನೆಸೆಸರಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ನನ್ನ ಪ್ರಕಾರ ತಪ್ಪು. ಟ್ವಿಟರಲ್ಲಿ ಸಿಕ್ಕಾಪಟ್ಟೆ ಆಗ್ತಾಯಿದೆ, ನಾನು ನೋಡ್ತಾ ಇದ್ದೀನಿ 3-4 ಡೇಸಿಂದ. ಸೊ ಅದರಲ್ಲಿ ಹೆವಿ ನಡೀತಾ ಇದೆ. ಸೊ ಸುಮಾರು ದರ್ಶನ್ ಅವ್ರ ಫ್ಯಾನ್ಗಳು ಮತ್ತು ಸುದೀಪ್ ಅವ್ರ ಫ್ಯಾನ್ ಕಡೆಯಿಂದ ನಡೀತಾನೇ ಇದೆ. ಬಟ್ ನಾನು ಹೇಳ್ತಿರೋದು ಸುದೀಪ್ ಅವರ ಫ್ಯಾನ್ಗಳಿಗೆ ಸಿನಿಮಾ ಬರ್ತಾ ಇದೆ, ಸ್ವಲ್ಪ ಸೈಲೆಂಟ್ ಆಗಿರಿ, ಸುಮ್ಮನೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳೋದು. ಸಿನಿಮಾ ಬಂದಿದೆ ಅಂತಂದರೆ ಸುಮ್ಮನೆ ಏನಾಗುತ್ತೆ, ಸಿನಿಮಾಗೆ ಎಫೆಕ್ಟ್ ಆಗುತ್ತೆ. ಸೊ ಬ್ಯಾಡ್ ಅಂದರೆ ಸಿನಿಮಾ ಬಂತು ಅಂತಂದರೆ ಫಸ್ಟ್ ಏನಿದೆಯಲ್ಲ ವರ್ಡ್ ಆಫ್ ಮೌತ್ ಇದೆಯಲ್ಲ ನಿಜವಾಗ್ಲೂ ಚೆನ್ನಾಗಿರಬೇಕು. ಇಲ್ಲ ಅಂತಂದರೆ ಇಂಡಿಯನ್ ಫ್ಯಾನ್ ಶೋಗಳು ಮುಗಿತವೆ. ಸೊ ಅದಾದಮೇಲೆ ಬಿದ್ದೋಗುತ್ತೆ ಸಿನಿಮಾ. ಸೊ ಸಿನಿಮಾ ಕಂಟಿನ್ಯೂಸ್ ಆಗಿ ಒಂದು ಒಳ್ಳೆ ಕಲೆಕ್ಷನ್ ಆದರೂ ಆಗಿರ್ಬೋದು, ಥಿಯೇಟ್ರಲ್ಲಿ ಇರಬೇಕು ಅಂತಂದರೆ ವರ್ಡ್ ಆಫ್ ಮೌತ್ ಇರಲೇಬೇಕಾಗುತ್ತೆ. ಸೊ ಇಲ್ಲ ಅಂತಂದರೆ ನನ್ನ ಪ್ರಕಾರ ಸಿನಿಮಾ ಗೆಲ್ಲೋದು ತುಂಬ ಕಷ್ಟ ಈಗಿನ ಟೈಮಲ್ಲಿ. ಸೊ ಆ ವರ್ಡ್ ಆಫ್ ಮೌತ್ ಬೇಕು ಅಂತಂದರೆ ನಿಮ್ಮ ಸಿನಿಮಾ ಒಂದು ಇದ್ರ ಕಡೆ ಗಮನ ಕೊಡಿ. ಸುಮ್ಮನೆ ಈ ಫ್ಯಾನ್ ವಾರೆಲ್ಲ ನನ್ನ ಪ್ರಕಾರ ಬೇಡ ಅಂತ ನನಗನ್ಸುತ್ತೆ. ಯಾಕಂದರೆ ಪ್ರೊಡ್ಯೂಸರ್ ಬಂದ್ಬಿಟ್ಟು ಹೊರಗಡೆ ಅವರು. ಸೊ ಈ ಸಿನಿಮಾ ಸಕ್ಸಸ್ ಆದರೆ ಅವರು ಮತ್ತೆ ಬೇರೆ ಸಿನಿಮಾಗಳಿಗೆ ಕನ್ನಡದಲ್ಲಿ ಒಂದು ತೆಗಿತಾರೆ. ಇಲ್ಲ ಅಂತಂದರೆ ಕನ್ನಡ ಸಿನಿಮಾಗಳದ್ದು ಇಷ್ಟ ಹಣೆ ಬರ ಅಂತ ಅವರು ಮತ್ತೆ ಬೇರೆ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾರೆ. ಸೊ ಅದು ಆಗೋದು ಬೇಡ. ಕನ್ನಡ ಸಿನಿಮಾಗಳು ಬೆಳೀಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದು ಯಾವ ಹೀರೋ ಸಿನಿಮಾ ಆದರೂ ಕೂಡ ಅಷ್ಟೇ. ಸೊ ನಾಳೆ ಯಾವುದು ಡೆವಿಲ್ ಬಂದರೂ ಅಷ್ಟೇ, ಟಾಕ್ಸಿಕ್ ಬಂದರೂ ಅಷ್ಟೇ, UI ಬಂದರೂ ಅಷ್ಟೇ, ಯಾವುದು ಭೀಮಾ ಬಂದರೂ ಅಷ್ಟೇ, ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾಗಳೇ. ಸುಮ್ಮನೆ ಬ್ಯಾಡಾಗಿ ಅನ್ನೆಸೆಸರಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ಬೇಡ. ಸೊ ಆಲ್ರೆಡಿ ಕನ್ನಡ ಚಿತ್ರರಂಗ ಯಾವ ಮಟ್ಟದಲ್ಲಿದೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಯಾವುದೋ ಒಂದು 5 ವರ್ಷಕ್ಕೊಂದ್ಸರಿ
KGF, ಕಾಂತಾರ ಇಂಥ ಸಿನಿಮಾಗಳೇ ಬಂದೇ ಉಳಿಸ್ಬೇಕು ಅಂತಂದರೆ ನಿಜವಾಗ್ಲೂ ಅದು ಆಗಲ್ಲ. ಸೊ ಕನ್ನಡದಲ್ಲಿ ಪ್ರತಿ ವರ್ಷ ಪ್ರತಿ ತಿಂಗಳಲ್ಲೂ ಕೂಡ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ಸೊ ಅದಕ್ಕೆ ಸಪೋರ್ಟ್ ಸಿಗಬೇಕು. ಸೊ ಅಂಥ ಟೈಮಲ್ಲಿ ನಾವು ನಮ್ಮ ಒಂದು ಸಿನಿಮಾಗಳದ್ದು ನಾವೇ ಕಾಲು ಎಳಿತಾ ಇದ್ದರೆ ಸೊ ಅದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಜೊತೆಗೆ ಕನ್ನಡಕ್ಕೇ ಪ್ರಾಬ್ಲಮ್ ಆಗೋದು. ಸೊ ಅದು ಆಗೋದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಮಾಡ್ತಿರೋದೇ 2 ವರ್ಷ 3 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ತಿದ್ದಾರೆ ಈ ಹೀರೋಗಳೆಲ್ಲನೂ. ಸೊ ಅಂಥ ಟೈಮಲ್ಲೇ ಫ್ಲಾಪ್ ಆ ಥರ ಆದರೆ ನಿಜವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರಿಗೂ ಕೂಡ ಆ್ಯಂಡ್ ಪ್ರೊಡ್ಯೂಸರ್ಗೆ ಮೇನ್ ಪ್ರಾಬ್ಲಮ್ ಆಗುತ್ತೆ. ಆ್ಯಕ್ಟರ್ ಬಿಟ್ಟಾಕಿ ಇನ್ನೊಬ್ಬ ಪ್ರೊಡ್ಯೂಸರ್ ಬರ್ತಾರೆ, ಅವ್ರು ಮಾಡ್ತಾರೆ. ಬಟ್ ಇದೇ ಥರ ಆಗ್ತಾ ಹೋದರೆ ಸೊ ಪ್ರೊಡ್ಯೂಸರ್ಗಳು ಸ್ವಲ್ಪ ದುಡ್ಡು ಹಾಕಲಿಕ್ಕೆ ಸೊ ಹಿಂಜರಿತಾರೆ. ಸೊ ಅದು ಎಲ್ಲೋ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಫ್ಯಾನ್ ವರೆಲ್ಲ ಬಿಟ್ಟು ಸಿನಿಮಾ ನೋಡಿ. ಓಕೆ, ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತೇಳಿ, ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂಥೇಳಿ. ಬಟ್ ಸುಮ್ಮನೆ ಅನ್ನೆಸೆಸರಿಯಾಗಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಟ್ರೈಲರ್ ಬೇಗ ಬಿಡಲಿ ಆ್ಯಂಡ್ ಚಿತ್ರದ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.